forever on fire. ನಿಮ್ಮ ವಿಸ್ತಾರ ನ್ಯೂಸ್ನಲ್ಲಿ ವಾಲ್ಮೀಕಿ ನಿಗಮ ಕೊಳ್ಳೆ ಹೊಡೆದ ದದ್ದಲ್ರ ಕಂಪ್ಲೀಟ್ ಕಹಾನಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದದ್ದಲ್ ಬೇನಾಮಿ ಆಸ್ತಿ ಎಷ್ಟು ಗೊತ್ತಾ? ಅಕ್ರಮದಿಂದ ಬಂದಂತಹ ಹಣದಲ್ಲಿ ದದ್ದಲ್ ದೋಚಿದ್ದೆಷ್ಟು, ಬಾಚಿದ್ದೆಷ್ಟು ಗೊತ್ತಾ? ಒಂದಲ್ಲ ಎರಡಲ್ಲ ಸ್ವಾಮಿ, ದದ್ದಲ್ 100 ಎಕರೆ ಆಸ್ತಿಯನ್ನ ಹೊಂದಿದ್ದಾರೆ. ರಾಯಚೂರಿಗೆ ಹೋದ್ರೆ ಹೋದಲ್ಲಿ ಬಂದಲ್ಲಿ ಎಲ್ಲ ಕಡೆ ದದ್ದಲ್ ಸಾಮ್ರಾಜ್ಯವನ್ನೇ ಕಟ್ಟಿರೋದು. ಇದು ವಾಲ್ಮೀಕಿ ನಿಗಮದ ಕೊಳ್ಳೆ ಹೊಡೆದಂತಹ ದದ್ದಲ್ರ ಕಹಾನಿ. ಹೋದಲ್ಲಿ ಬಂದಲ್ಲಿ ರಾಯಚೂರಿನಲ್ಲಿ ನೋಡಿದ್ರೆ ದದ್ದಲ್ರವರ 100 ಕೋಟಿಯ ಆಸ್ತಿ, ಸಂಪತ್ತು, ಎಕರೆಯಷ್ಟು ಜಾಗ, 100 ಎಕರೆಯಷ್ಟು ಜಾಗ ಕಾಣಿಸ್ತವೆ. ಒಂದು ರೀತಿಯಾಗಿ ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿರೋದು ದದ್ದಲ್ ರಾಯಚೂರಲ್ಲಿ. ದೊಡ್ಡ ಸಾಮ್ರಾಜ್ಯ ಕಟ್ಟಲಿ, ಅದು ಓಕೆ, ಪ್ರಾಬ್ಲಮ್ ಅಲ್ಲ. ಆದರೆ ನಿಗಮದಿಂದ ಕೊಳ್ಳೆ ಹೊಡೆದ್ರಲ್ಲ, ಈ ಕೊಳ್ಳೆ ಹೊಡೆದ ದುಡ್ಡಲ್ಲೇ ಈ ಬೇನಾಮಿ ಸಾಮ್ರಾಜ್ಯವನ್ನ ಏನಾದರೂ ದದ್ದಲ್ ಕಟ್ಟಿದ್ರ? ಈ ಪ್ರಶ್ನೆ ಈಗ ಉದ್ಭವಿಸ್ತಾ ಇರೋದು. ಕಂಡಲ್ಲೆಲ್ಲ ಜಮೀನು ಕೊಂಡ್ಕೊಂಡಿದ್ದಾರೆ, ಕಣ್ಣು ಹಾಯಿಸಿದಷ್ಟು ಬರೀ ಆಸ್ತಿಗಳು, ಅದೆಲ್ಲವೂ ಕೂಡ ನಿಗಮದ ದುಡ್ಡಲ್ಲೇ ಮಾಡ್ಕೊಂಡಿದ್ದ ಆಸ್ತಿನ. ದದ್ದಲ್ ಆಸ್ತಿ ಲೆಕ್ಕ ಕೇಳಿದ್ರೆ ನಿಜಕ್ಕೂ ಬೆಚ್ಚಿ ಬೆರಗಾಗೋದು ಗ್ಯಾರಂಟಿ. ಇದು ಶಾಸಕ ಬಸನಗೌಡ ದದ್ದಲ್ ಆಸ್ತಿಯ ಸ್ಫೋಟಕ ಸ್ಟೋರಿ. ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಶಾಸಕರು ಈ ದದ್ದಲ್. ಸೊ ಆ ಕ್ಷೇತ್ರದ ಹಳ್ಳಿಗಳಲ್ಲಿ ಜಮೀನು ಖರೀದಿ ಮಾಡಿದ್ರ, ಪ್ರತಿ ಹಳ್ಳಿಲೂ ಅಷ್ಟು ಆಸ್ತಿ ಇದೆ. 100ಕ್ಕೂ ಹೆಚ್ಚು ಎಕರೆಯಷ್ಟು ಭೂಮಿ ಖರೀದಿ ಮಾಡಿರೋದು, ಜಮೀನು ಖರೀದಿ ಮಾಡಿರೋದು. ಅಂದರೆ ನಿಮಗೆ 100ಕ್ಕೂ ಹೆಚ್ಚು ಅಂತಂದರೆ ಪ್ರತಿ ಹಳ್ಳಿಗಳಲ್ಲೂ, ರಾಯಚೂರು ಜಿಲ್ಲೆಯಾದ್ಯಂತ, ರಾಯಚೂರಲ್ಲಿ ಹೋದಲ್ಲಿ ಬಂದಲ್ಲಿ ದದ್ದಲ್ ಸಾಮ್ರಾಜ್ಯವೇ ಕಾಣಸಿಗ್ತವೆ. ಇದೆಲ್ಲವನ್ನೂ ಕೂಡ ವಾಲ್ಮೀಕಿ ನಿಗಮದಿಂದ ಕೊಳ್ಳೆ ಹೊಡೆದ್ರಲ್ಲ, ಆ ಕೊಳ್ಳೆ ಹೊಡೆದ ದುಡ್ಡಲ್ಲೇ ಏನಾದರೂ ಪರ್ಚೇಸ್ ಮಾಡಿದ್ರ ಅನ್ನುವಂಥ ಪ್ರಶ್ನೆ. ನೋಡಿ, ತಮ್ಮ ಹೆಸರು ಅಲ್ಲದೆ ಪರಿಚಯಸ್ಥರ ಹೆಸರಿನಲ್ಲೂ ಕೂಡ 100 ಎಕರೆ ಜಮೀನನ್ನ ಖರೀದಿ ಮಾಡಿದಾರಂತೆ. ಅಂದ್ರೆ ಬೇನಾಮಿ. ಗ್ರಾಮಾಂತರ ಕ್ಷೇತ್ರದ ಹಳ್ಳಿಗಳಲ್ಲಿ ಸಾಲು ಸಾಲು ಜಮೀನು ಖರೀದಿ ಮಾಡಿದ್ದಾರೆ. ಗಲಗ ಗ್ರಾಮದಲ್ಲಿ ಸುಮಾರು 100 ಎಕರೆ ಜಮೀನನ್ನ ಖರೀದಿಸಿದ್ದಾರೆ ದದ್ದಲ್ ಅನ್ನೋ ಆರೋಪ. ಮಾಸದೊಡ್ಡಿಲಿ 26 ಎಕರೆ, ಗೋನಾಳದಲ್ಲಿ 5 ಎಕರೆ 22 ಗುಂಟೆ, ಯಾಪಲದಿನ್ನಿ ಗ್ರಾಮದಲ್ಲಿ 15 ಎಕರೆಗೂ ಹೆಚ್ಚು ಭೂಮಿಯನ್ನ ಖರೀದಿ ಮಾಡಿದ್ದಾರೆ. ಅಂದ್ರೆ 100ಕ್ಕೂ ಹೆಚ್ಚು ಎಕರೆಯಷ್ಟು ಭೂಮಿಯನ್ನ ಖರೀದಿ ಮಾಡಿರೋದು. ಅಷ್ಟೊಂದು ದುಡ್ಡಿದೆಯಾ ದದ್ದಲ್ ಅವರ ಹತ್ರ? ಇದೆಲ್ಲವನ್ನು ಕೂಡ ನಿಗಮದಿಂದ ಕೊಳ್ಳೆ ಹೊಡೆದ್ರಲ್ಲ, ಆ ದುಡ್ಡಲ್ಲ ಏನಾದರೂ ಖರೀದಿ ಮಾಡಿದ್ರ? ಗೊತ್ತಿಲ್ಲ. ಮೊದಲಿಗೆ ಗಲಗ ಗ್ರಾಮದಲ್ಲಿ 100 ಎಕರೆಗಿಂತ ಹೆಚ್ಚು ಭೂಮಿಯನ್ನ ಖರೀದಿ ಮಾಡಿದ್ದಾರೆ ಇವರು ಅನ್ನೋದು ಆರೋಪ ಕೇಳಿ ಬರ್ತಾ ಇದೆ. ಅಷ್ಟೇ ಅಲ್ಲ, ಮಾಸದೊಡ್ಡಿಲಿ 26 ಎಕರೆ, ಗೋನಾಳದಲ್ಲಿ 5 ಎಕರೆ 22 ಗುಂಟೆ, ಯಾಪಲದಿನ್ನಿ ಗ್ರಾಮದಲ್ಲಿ 15 ಎಕರೆಗೂ ಹೆಚ್ಚು ಭೂಮಿ ಖರೀದಿ ಮಾಡಿದ್ದಾರೆ. ಇಷ್ಟಕ್ಕೆಲ್ಲಕ್ಕೂ ದುಡ್ಡೆಲ್ಲಿಂದ ಬಂತು? ನಿಗಮದ ಹಗರಣದ ದುಡ್ಡಿಂದಲೇ ಈ ಭೂಮಿಯನ್ನು ಖರೀದಿ ಮಾಡಲಾಯ್ತಾ? ಕೇವಲ ಅವರ ಹೆಸರಲ್ಲ, ಬೇರೆಯವರ ಹೆಸರಲ್ಲೂ ಕೂಡ ಅಷ್ಟೇ. ಮಗನ ಹೆಸರಲ್ಲಿ ರಾಯಚೂರಿನಾದ್ಯಂತ ಭೂಮಿಯನ್ನು ಖರೀದಿ ಮಾಡಿದ್ದಾರೆ. ಒಂದು ತ್ರಿಶೂಲ್ ದದ್ದಲ್ ಮಗ, ಅವರ ಹೆಸರಲ್ಲಿ 4 ಎಕರೆ 31 ಗುಂಟೆ ಭೂಮಿ ಖರೀದಿ ಮಾಡಿದ್ದಾರೆ. ಒಟ್ಟು 1,62,00,000 ಕೊಟ್ಟು ಭೂಮಿ ಖರೀದಿಸಿರೋದು ಮಗನ ಹೆಸರಲ್ಲಿ. ಭೂಮಿ ಖರೀದಿ ಮಾಡಿ ಅದಾದ ಮೇಲೆ ಅದನ್ನ ಮಗನ ಹೆಸರಿಗೆ ನೋಂದಣಿ ಮಾಡಿಸ್ತಾರೆ. ಸಿರವಾರ ಹೋಬಳಿ ಗಡದಿನ್ನಿಯ ಸರ್ವೆ ನಂಬರ್ 33/1 ಅಲ್ಲಿನ ಭೂಮಿಯನ್ನ 22ನೇ ತಾರೀಕು ಮೇ ತಿಂಗಳು 2024ನೇ ತಾರೀಕು ಪುತ್ರ ತ್ರಿಶೂಲ್ ನಾಯಕ್ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿಸಿರ್ತಾರೆ. ನೋಡಿ, forever on fire. ತಮ್ಮ ಹೆಸರು ಅಲ್ಲದೆ ಬೇರೆಯವರ ಹೆಸರು ಅಂದ್ರೆ ಬೇನಾಮಿನೂ ಅಲ್ಲದೆ ತಮ್ಮ ಮಗ ತ್ರಿಶೂಲ್ ಅವರ ಹೆಸರಲ್ಲಿ 4 ಎಕರೆ 31 ಗುಂಟೆ ಭೂಮಿ ಖರೀದಿ ಮಾಡಿರೋದು 22ನೇ ತಾರೀಕು ಮೇ 2024ರಲ್ಲಿ. ಬಸನಗೌಡ ದದ್ದಲ್ ಅವರ ಪುತ್ರ ತ್ರಿಶೂಲ್ ಕುಮಾರ್ ನಾಯಕ್ ಅವರ ಹೆಸರಲ್ಲಿ ಸುಮಾರು 4 ಎಕರೆ 31 ಗುಂಟೆ
ಜಮೀನನ್ನು ಬಸನಗೌಡ ದದ್ದಲ್ ಅವರು ಖರೀದಿ ಮಾಡಿದ್ದಾರೆ ಎಂಬ ಆರೋಪ ಕೂಡ ಈಗ ಅವರ ಮೇಲೆ ಇರ್ತಕ್ಕಂಥದ್ದು. ಸದ್ಯ ನಾನು ಕೂಡ ಸರ್ವೆ ನಂಬರ್ 33/1 ಕೂಡ ಇರತಕ್ಕಂಥದ್ದು. ನನ್ನ ಬಲಭಾಗದ ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಹೋಗ್ಬೋದು. ಬಸನಗೌಡ ದದ್ದಲ್ ಅವರ ಪುತ್ರ ತ್ರಿಶೂಲ್ ಕುಮಾರ್ ನಾಯಕ್ ಅವರ ಹೆಸರಲ್ಲಿರ್ತಕ್ಕಂಥ ಈ ಒಂದು ಜಮೀನು ಸಿರಿವಾರ ಹೋಬಳಿಯ ಗಣದಿನ್ನಿ ಎಂಬ ಗ್ರಾಮದಲ್ಲಿ ಈ ಒಂದು ಜಮೀನು ಇರ್ತಕ್ಕಂಥದ್ದು. ಸುಮಾರು 4 ಎಕರೆ 31 ಗುಂಟೆ ಜಮೀನನ್ನು ಬಸನಗೌಡ ದದ್ದಲ್ ಅವರು ಕೂಡ ತಮ್ಮ ಮಗನ ಹೆಸರಲ್ಲಿ ಖರೀದಿಯನ್ನು ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿಯಾಗಿರ್ತಕ್ಕಂಥ ಚಂದ್ರಶೇಖರ್ ಏನು ಆತ್ಮಹತ್ಯೆ ಮಾಡಿಕೊಳ್ಳುವ ಮುಂಚಿತವಾಗಿ ಈ ಒಂದು ಜಮೀನನ್ನು ರಿಜಿಸ್ಟರ್ ಮಾಡಲಾಗಿದೆ. 22/5/2024 ಈ ಜಮೀನನ್ನು ತ್ರಿಶೂಲ್ ಕುಮಾರ್ ನಾಯಕ್ ಅವರ ಹೆಸರಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥದ್ದು. ಅದೇ ಒಂದು ಕಾರಣಕ್ಕಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕಲ್ಯಾಣಕ್ಕಾಗಿ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಬಸನಗೌಡ ದದ್ದಲ್ ಅವರು ದುರ್ಬಳಕೆ ಮಾಡಿಕೊಂಡ್ರೆ ಎಂಬ ಗಂಭೀರವಾದಂಥ ಆರೋಪ ಕೂಡ ಈಗ ಅವರ ಮೇಲೆ ಎದುರಾಗಿರ್ತಕ್ಕಂಥದ್ದು. ಸದ್ಯ ಈ ಒಂದು ಜಮೀನನ್ನು ಗಣದಿನ್ನಿ ಗ್ರಾಮದಲ್ಲಿರ್ತಕ್ಕಂಥ ರೈತನೋರ್ವನಿಗೆ ಲೀಸನ್ನು ಕೊಡಲಾಗಿದೆ. ವರ್ಷಕ್ಕೆ ಇಷ್ಟು ಹಣವಂತೇಳಿ ಈ ಒಂದು ಭೂಮಿಯ ಮೂಲಕವಾಗಿ ಆ ರೈತ ಕೂಡ ಬಸನಗೌಡ ದದ್ದಲ್ ಅವರಿಗೆ ಹಣ ಸಂದಾಯವನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಸದ್ಯ ಈ ಒಂದು ಜಮೀನಲ್ಲಿ ಕೂಡ ಈಗ ಹತ್ತಿಯನ್ನು ಬಿತ್ತನೆ ಮಾಡಲಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಭೂಮಿಯನ್ನು ತ್ರಿಶೂಲ್ ಕುಮಾರ್ ನಾಯಕ್ ಅವರ ಹೆಸರಲ್ಲಿ ನೋಂದಣಿ ಮಾಡಿರ್ತಕ್ಕಂಥ ಕಾರಣದಿಂದಾಗಿ ಸಾಕಷ್ಟು ಅನುಮಾನಗಳು ಕೂಡ ಈಗಾಗಲೇ ಬಸನಗೌಡ ದದ್ದಲ್ ಅವರ ಮೇಲೆ ಮೂಡಿರ್ತಕ್ಕಂಥದ್ದು. ನನ್ನ ಎಡಭಾಗದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತಾನೆ. ಇದು 31 ಗುಂಟೆ ಜಮೀನು ಇರ್ತಕ್ಕಂಥದ್ದು. ಇದು ಕೂಡ ತ್ರಿಶೂಲ್ ಕುಮಾರ್ ನಾಯಕ್ ಅವರ ಹೆಸರಲ್ಲಿರ್ತಕ್ಕಂಥದ್ದು. 1 ಎಕರೆಗೆ 36 ಲಕ್ಷ ರೂಪಾಯಿದಂಗೆ ಸುಮಾರು 1,62,00,000 ರೂಪಾಯಿ ಕೂಡ ಇಲ್ಲೇ ಈ ಒಂದು ಜಮೀನಿಗೆ ಹಣವನ್ನು ಖರ್ಚು ಮಾಡಲಾಗಿರ್ತಕ್ಕಂಥದ್ದು. ಅದೇ ಒಂದು ಕಾರಣಕ್ಕಾಗಿ ಸಾಕಷ್ಟು ದದ್ದಲ್ ಅವರ ಮೇಲೆ ಆರೋಪಗಳು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಈಗಾಗಲೇ ಇಡಿ ಅಧಿಕಾರಿಗಳು ಕೂಡ ಬಸನಗೌಡ ದದ್ದಲ್ ಅವರ ಮಗನಿಗೆ ನೋಟಿಸನ್ನು ಕೊಡುವಂಥ ಸಾಧ್ಯತೆ ಇರತಕ್ಕಂಥದ್ದು. ಈಗಾಗಲೇ ಬಸನಗೌಡ ದದ್ದಲ್ ಅವರ ಪುತ್ರ ತ್ರಿಶೂಲ್ ಕುಮಾರ್ ನಾಯಕ್ ಅವರು ಕೂಡ ದೆಹಲಿಯಲ್ಲಿ ಕೂಡ ವೈದ್ಯಕೀಯ ಏನು ಒಂದು ವಿಷಯವನ್ನು ಕಲಿತಾ ಇದ್ದಾರೆ. ಈಗಾಗಲೇ ಅದನ್ನು ಮುಗಿಸ್ಕೊಂಡು ವೈದ್ಯಕೀಯ ಪ್ರಾಕ್ಟೀಸನ್ನು ಕೂಡ ತ್ರಿಶೂಲ್ ಕುಮಾರ್ ಅವರು ನಾಯಕ್ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಅವರಿಗೆ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಎಂಬುದಾಗಿ ಇಡಿ ಅಧಿಕಾರಿಗಳು ಕೂಡ ನೋಟಿಸನ್ನು ಕೊಡುವಂಥ ಸಾಧ್ಯತೆ ಇರತಕ್ಕಂಥದ್ದು. ಈಗಾಗಲೇ ಬಸನಗೌಡ ತಂದೆ ಸಿದ್ದನಗೌಡ ಅವರು ಕೂಡ ಈ ಒಂದು ಜಮೀನನ್ನು 22/5/2024 ತ್ರಿಶೂಲ್ ಕುಮಾರ್ ಅವರ ನಾಯಕ್ ಅವರ ಹೆಸರಿಗೆ ಮಾರಾಟವನ್ನು ಮಾಡಿ ಗಣದಿನ್ನಿ ಗ್ರಾಮದಿಂದ ಸಿರಿವಾರ ಗ್ರಾಮಕ್ಕೆ ಕೂಡ ಈಗಾಗಲೇ ಅವರು ಶಿಫ್ಟ್ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಜಮೀನನ್ನು ಖರೀದಿ ಮಾಡುವಂಥ ಉದ್ದೇಶ ಇಷ್ಟೇ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರ್ತಕ್ಕಂಥ ಭಾರತ್ ಮಾಲ್ ಯೋಜನೆ ಈ ಒಂದು ಮಾರ್ಗದಲ್ಲಿ ಹಾದು ಹೋಗ್ತದೆ. ಅಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಈ ಜಮೀನನ್ನು ಮಾರಾಟ ಮಾಡ್ಬೋದು. ಅಲ್ಲದೆ ಅಂಥ ಸಂದರ್ಭದಲ್ಲಿ ಕೂಡ ದುಪ್ಪಟ್ಟ ಹಣ ಬರ್ತದೆ ಎಂಬ ಆಸೆಯಿಂದ ಈ ಜಮೀನನ್ನು ಖರೀದಿ ಮಾಡಿದರೆ ಎಂಬ ಪ್ರಶ್ನೆ ಈಗ ಎಲ್ಲರಲ್ಲಿ ಮೂಡಿರ್ತಕ್ಕಂಥದ್ದು. ಬಸನಗೌಡ ದದ್ದಲ್ ಅವರನ್ನು ಕೂಡ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡು ಈ ಜಮೀನು ವಿಚಾರವಾಗಿ ವಿಚಾರಣೆ ನಡೆಸುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಎಂ ಜೊತೆ ನಾಗರಾಜ್, ವಿಸ್ತಾರ ನ್ಯೂಸ್, ರಾಯಚೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.